ಗುರುಗಳು ಕಲಿಸಿದ ವಿದ್ಯೆಯ ಜೊತೆಗೆ ವಿದ್ಯಾರ್ಥಿಗಳು ಉನ್ನತ ಸ್ಥಾನ ತಲುಪಬೇಕು. ಆಗ ಮಾತ್ರ ವಿದ್ಯೆ ಕಲಿಸಿದ ಗುರುಗಳಲ್ಲಿ ಸಾರ್ಥಕ ಭಾವ ಮೂಡುತ್ತದೆ ಎಂದು ಶಿಕ್ಷಕರು ಹೇಳಿದರು. ಕೆಆರ್-ನಗರ ತಾಲೂಕಿನ ಪಟ್ಟಣದ ಟಿ. ಮರಿಯಪ್ಪ ಶಾಲೆ 2021ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಭಾನುವಾರ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ವಿದ್ಯಾರ್ಥಿಗಳು ವಿಶೇಷ ಸಾಧನೆ ಮಾಡಿರುವುದು ಶ್ಲಾಘನೀಯ. ಯುವಜನರು ಹೊರದೇಶದ ಸಂಸ್ಕೃತಿಗೆ ಅಂಟಿಕೊಳ್ಳದೆ ನಮ್ಮ ದೇಶದ ಸಂಸ್ಕೃತಿ ಅರಿತು ಉನ್ನತ ಸ್ಥಾನಕ್ಕೇರಬೇಕು. ಇಂದಿನ ದಿನಗಳಲ್ಲಿ ಮಕ್ಕಳು ವಿದೇಶಗಳಲ್ಲಿ ನೌಕರಿ ಮಾಡುತ್ತಿರುವುದು ಒಂದು ಕಡೆ ನೆಮ್ಮದಿಯಿದ್ದರೆ, ಅವರಲ್ಲಿ ಕೆಲವರು ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಎಷ್ಟೇ ಕಷ್ಟವಾದರೂ ಹೆತ್ತವರ ಆರೈಕೆ ಮಾಡಬೇಕು ಎಂದರು. ಇನ್ನು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಹಣ್ಣಿನ ಬುಟ್ಟಿ ನೀಡಿ ಸನ್ಮಾನ ಮಾಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಪ್ರಸನ್ನ ಕಂಚಿನಕೆರೆ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರಾದ ಹೊನ್ನಪ್ಪ, ಸುರೇಶ ಎನ್, ಶಿವರಾಜ್ ಕೆ, ಎಚ್.ಆರ್. ನಾಗರಾಜೇಗೌಡ್ರು, ಪಿ. ತುಕ್ಕೋಜಿರಾವ್, ಅಕ್ಕಮಹಾದೇವಿ, ಮಂಜುಳಮ್ಮ, ಪ್ರತಿಭಾ, ರೋಜಾವತಿ, ಅಶೋಕ್ ಕಣ್ಣಿಗೇರಿ, ಬಸವರಾಜ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಆರ್.ಜೆ. ನ್ಯೂಸ್ ಕರ್ನಾಟಕ. ಅದೇ ಒಂದು ಮನೋಭಾವನೆ ನಿಮ್ಮಲ್ಲಿ ಇವಾಗ ಕಾಣಿಸ್ತಾ ಇದೆ. ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ನಿಮ್ಮನ್ನ ನೋಡಿದಾಗ ಪ್ರತಿ ಮುಖಗಳು ಸಹ ನಮ್ಗೆ ಪರಿಚಯ, ಪ್ರತಿಯೊಬ್ಬರಿಗೂ ಸಹ ಹೆಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ನಲ್ಲಿ ನಾವು ಹಿಂದಕ್ಕೆ ಹೋದಾಗ ಏನೇನು ಸಿಗುತ್ತೆ ಅದೇ ತರ ಒಂದು ಭಾವನೆ ನಮ್ಗೆ ಉಂಟಾಗ್ತಾ ಇದೆ. ಅದನ್ನ ನೋಡಿ ನಮ್ಗೆ ತುಂಬಾ ಸಂತೋಷ ಆಗತ್ತೆ. ಮತ್ತೆ ನೀವೆಲ್ಲರೂ ಸಹ ಹೀಗೆ ಇರಿ, ಸಂತೋಷದಿಂದ ಇರಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು, ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜನೆ ಇದೆಯಲ್ಲ, ಅದು ಉತ್ತಮವಾದಂತಹದ್ದು. ನಾವು ಯಾಕೆ ಆ ಒಂದು ಗುರುವಿಗೆ ಮಹತ್ವವನ್ನು ಕೊಡ್ತೇವೆ ಅಂತ ಹೇಳಿದ್ರೆ, ಹೇಳ್ತಾರೆ ಅಬ್ರಹಾಂ ಲಿಂಕನ್ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಅಮೆರಿಕದ ಅಧ್ಯಕ್ಷರಾಗಿದ್ದಂಥವ್ರು. ಅವ್ರು ಹೇಳ್ತಾರೆ, ನನ್ನ ತಂದೆಗೆ ನನ್ನ ಬದುಕಿಗೆ ನಾನು ಚಿರಋಣಿ ಅಂತ ಹೇಳ್ತಾರೆ. ಮತ್ತೆ ನನ್ನ ಚಿನ್ನದ ಬದುಕಿಗೆ ನನ್ನ ಗುರುಗಳಿಗೆ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾರೆ. ತಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜೀವನ ಮತ್ತೆ ಬದುಕನ್ನು ಮಾತ್ರ ಕೊಡ್ತಾರೆ. ಆದ್ರೆ ಬದುಕು ಚಿನ್ನದ ಬದುಕು ಹಾಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ನನಗೆ ಕಾರಣ ಯಾರು ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು. ಆದ್ರಿಂದ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆ ಅಂತ ಹೇಳ್ತಾರೆ. ಅಂತಹ ಒಂದು ಅದ್ಭುತವಾದಂತಹ ಸ್ಥಾನ, ಅದನ್ನ ನೀವೆಲ್ಲರೂ ಸಹ ಗೌರವಿಸ್ತಾ ಇರೋದು ತುಂಬಾ ಒಂದು ಉತ್ತಮವಾದಂತಹ ಕಾರ್ಯ ಅಂತ ನಾನು ಭಾವಿಸ್ತೇನೆ. ತಮ್ಮದೇ ಆದಂತಹ ವ್ಯವಹಾರಗಳಲ್ಲಿ ಬ್ಯುಸಿಯಾಗಿ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ಬದುಕು ಅಥವಾ ಜೀವನ ಅನ್ನುವಂಥದ್ದು ಮುಖ್ಯವಾಗಿ ಕಲಿಸ್ಕೊಡುವಂಥದ್ದೇ ನಮ್ಮ ಜ್ಞಾನದವನ್ನು ಬುದ್ಧಿಯನ್ನು ನೀಡುವುದೇ ಗುರುಗಳು. ಈ ಗುರುಗಳಿಗೆ ನೀವು ಏನಾದರೂ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ನಿಮ್ಮ ಒಂದು ಬಳಗ ಏನು 2001ರ ಬ್ಯಾಚಿನವರು ಎಲ್ಲ ತೀರ್ಮಾನ ಮಾಡಿಕೊಂಡು, ಈಗಾಗಲೇ ನಿಮ್ಮ ಹಿಂದಿನವರು ಕೂಡ ಈಗಾಗಲೇ 94ರವರು ಮಾಡಿದರು, 96ರದಾಗಿದೆ, ಎಲ್ಲ ನಾವು ನೋಡಿದ್ವಿ. ಹಾಗೆ ನೀವು ಕೂಡ ಅದೇ ಮಾದರಿಯಲ್ಲಿ ಅದೇ ಸಾಲಿನಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ನಮಗೆಲ್ಲ ಆಹ್ವಾನಿಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ನಡೆಸ್ತಾ ಇರೋದು ಭಾಳ ಸಂತೋಷಕರದಾದ ವಿಚಾರ. ಹಾಗಾದರೆ ಈ ಕಾರ್ಯಕ್ರಮದ ಉದ್ದೇಶ ಏನು? ನೀವು ಈ ಒಂದು ಭಾರತ ಭೂಮಿಯಲ್ಲಿ ಯಾವುದೋ ಧರ್ಮದಲ್ಲಿ, ಯಾವುದೋ ಒಂದು ವ್ಯಕ್ತಿಯಲ್ಲಿ, ಯಾವುದೋ ಒಂದು ಜನ್ಮವನ್ನು ತಾಳಿರ್ತೀವಿ. ಹಾಗಾದರೆ ಮನುಷ್ಯನಾಗಿದ್ದರೆ ಏನಾಗಿರಬೇಕು? ನಮ್ಮ ಡಿ.ವಿ.ಜಿಯವರ ಅಲೆ ಕೂಪ ಎಲ್ಲ ಹೇಳಿದ್ರು, ಏನಾದರಾಗು ಎಂತಾದರಾಗು ಮೊದಲು ನೀನು ಮಾನವನ. ಹಾಗಾದರೆ ಮಾನವನು ಅಂತ ತಕ್ಷಣ ಕೆಲವು ಗುಣಗಳು ಬೆಳೆಸ್ಬೋದು. ಏನು ಈ ನೀವು ಮಾಡ್ತಾ ಇದ್ದೀರಲ್ಲ, ಇದು ಒಂಥರ ಒಳ್ಳೆಯ ಗುಣ, ಇದು ಕೃತಜ್ಞತೆ. ಹಾಗಾದರೆ ಬಂದದ್ದೆಲ್ಲ ನಮಗೆ ಇರಲಿ ಅಲ್ಲ, ಕೆಲವನ್ನು ನಾವು ಸಮಾಜಕ್ಕೂ ಸೇವೆಯಾಗಿರಬೇಕು, ಸಮಾಜಮುಖಿಯಾಗಿ ಸೇವೆ ಮಾಡಬೇಕು, ಮತ್ತು ತಮ್ಮ ಬದುಕನ್ನು ಕೂಡ ನೋಡಬೇಕು. ಹಾಗೂ ಎಲ್ಲ ರೀತಿಯಲ್ಲೂ ಕೂಡ ತಾವು ತಮ್ಮ ಜೀವನವನ್ನು ಸದುಪಯೋಗಪಡಿಸ್ಕೊಂಡು ಮುಖ್ಯವಾದಂತಹ ಏನು ವ್ಯಕ್ತಿತ್ವವನ್ನು ಕಲಿಸ್ಬೇಕು. ಆ ವ್ಯಕ್ತಿತ್ವವನ್ನು ರೂಪಿಸುವಂಥವರೇ ಗುರುಗಳು.
ನೀವು ಈಗಾಗಲೇ ಎಷ್ಟೋ ಜನ ಗುರುಗಳಾಗಿದ್ದೀರಿ. ಕೆಲವರು ಈಗಾಗಲೇ ಲಾಸ್ಟ್ ಬ್ಯಾಚಲ್ಲಿ ನಮ್ಮ ನಿಮ್ಗೆ ಏನು ಕೊಡಬೇಕು ಅಂತ ನನಗನ್ಸಿದ್ದು ನಿಮಗೆ ಕೊಡಬೇಕು. ಅದನ್ನ ನಿಮ್ಮ ಮನಸ್ಸಿನಲ್ಲಿ ಹೇಗೆ ಸ್ವೀಕಾರ ಮಾಡ್ತೀರೋ ಆ ಭಾವನೆಗಳ ಮೇಲೆ ಮಾತ್ರ ನಮ್ಮ ಕೊಡುವಂತಹ ಶಿಕ್ಷಣ ನಿಮ್ಮ ತಲುಪ್ತದೆ. ಇಲ್ಲ ನೀವು ಉತ್ತಮ ರೀತಿಯಲ್ಲಿ ಸೌಹೃದಯದಿಂದ ಸ್ವೀಕರಿಸಿದ್ರೆ ಅದನ್ನ ಒಂದು ಉತ್ತಮವಾದ ವ್ಯಕ್ತಿತ್ವವಾಗಿ ರೂಪಿಸಿಕೊಂಡಾಗ ಮಾತ್ರ ನಮ್ಮ ನೆನಪಾಗ್ತದೆ. ಆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ದೇ ಇದ್ದಾಗ ಮಾತ್ರ ನಾವು ಕಠಿಣತೆಯನ್ನ ಮಾಡಿದ್ವಿ ಅನ್ನೋದು ಭಾವನೆ ನಿಮ್ಮಲ್ಲಿ ಮೂಡುತ್ತೆ. ಆದ್ರಿಂದ ಆ ಸಮಯದಲ್ಲಿ ನಿಮಗೆ ಕೊಟ್ಟ ಶಿಕ್ಷಣ ಸರಿಯೋ ತಪ್ಪೋ ಅದು ಗೊತ್ತಿರೋದಿಲ್ಲ. ಈಗೆಲ್ಲ ನೀವೆಲ್ಲ ದೊಡ್ಡವರಾಗಿದ್ದೀರಾ, ನಮ್ಮ ರೀತಿಯಲ್ಲಿ ಬೆಳೆದಿದ್ದೀರಿ, ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಜೊತೆಗೆ ಬೇರೆ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಆಮೇಲೆ ಸಮಾಜದಲ್ಲಿ ಮನಸ್ಸು ತುಂಬಿ ಬಂತು. ಯಾಕೆ ಅಂತ ಹೇಳಿದರೆ, ಯಾರು ತಂದೆ ತಾಯಿಗಳನ್ನ, ಗುರು ಹಿರಿಯರನ್ನ ಅವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಇರ್ತಾರೆ. ಇದು ನಿಮ್ಮಲ್ಲಿ ನನಗೆ ಕಂಡು ಬರ್ತದೆ. ಸೊ ನಿಮ್ಮ ಇನ್ವಿಟೇಷನ್ ನನಗೆ ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ 2001ನೇ ಇಸವಿಯ ವಿದ್ಯಾರ್ಥಿಗಳು ಇದು ಒಂದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಇಷ್ಟು ವರ್ಷಗಳಲ್ಲಿ ನನಗೆ ಬಹಳ ಸಂತೋಷ ಆದಂತಹ ದಿನ ಇದು. ಯಾಕೆ ಅಂದರೆ ವಿದ್ಯಾರ್ಥಿಗಳು ಒಂದು ವಿಶ್ ಮಾಡಿದರೆ ಸಾಕು, ಆ ದಿನವೆಲ್ಲ ಸ್ಪಿರಿಟ್ ಇರಲ್ಲ. ನೀವು ಇವಾಗೆಲ್ಲ ದೊಡ್ಡವರಾಗಿದ್ದೀರಿ. ನಾನು ನಿಮ್ಮನ್ನು ನೋಡುವಾಗ ನಾನು ಚಿಕ್ಕ ಮಕ್ಕಳನ್ನ ನೀವು 15 ಇಯರ್ಸಲ್ಲಿ ಹೇಗಿದ್ರಿ ಅದನ್ನೇ ನೆನೆಸ್ಕೋತಾ ಇದ್ದೆ. ನೀವು ಫೋನ್ ಮಾಡುವಾಗ ನಾನು ಹಂಗೆ ಮಕ್ಕಳೇ ಅಂತಲೇ ಹೇಳಿದೆ. ಸೊ ನಿಮ್ಮನ್ನೆಲ್ಲ ನೋಡುವಾಗ ನನಗೆ ಎಷ್ಟು ಎತ್ತರವಾಗಿದ್ದೀರಿ, ಅದೇ ರೀತಿ ಅಚೀವ್ ಮಾಡ್ತಾ ಇದ್ದೀರಿ. ಜೀವನದಲ್ಲಿ ಸಾಧನೆಗಳನ್ನು ಮಾಡಿದ್ದೀರಿ, ಗುರುಗಳನ್ನು ಗೌರವಿಸುವಂತಹ ಕೆಲಸವನ್ನು ಮಾಡಿದ್ದೀರಿ. ಇದು ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ. ಮತ್ತು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಉತ್ತಮ ಗುಣಗಳು, ಔದಾರ್ಯತೆ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಹಾಗೆಯೇ ಹೇಗೆ ಮರೆಯಾಗುವುದು ನಿರ್ಧನಿಕ ನಿಟ್ಟುರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಅಂತ ದೇವರಲ್ಲಿ ಕೇಳ್ಕೊಳ್ತಾ, ನಿಮ್ಮೆಲ್ಲರಿಗೂ ಹೊಸ ವರ್ಷ ಹೊಸ ಜೀವನವನ್ನು ಕಟ್ಕೊಳ್ಳಿ, ಎಲ್ಲರಿಗೂ ಶುಭವಾಗಲಿ, ಒಳ್ಳೊಳ್ಳೆ ಜೀವನ ನಿಮ್ದಾಗಲಿ ಅಂತ ಕೇಳ್ಕೊಳ್ತೀನಿ.